ವೃತ್ತದ ಪಾಠದಲ್ಲಿ ಬರ್ತಕ್ಕಂತಹ ಪ್ರಮುಖ ಎರಡನೇ ಪ್ರಮೇಯ ಯಾವಪ್ಪ ಅಂತಂದ್ರೆ ಈ ಹೇಳಿಕೆಯನ್ನು ಬರೆದಿರುವುದು ಪ್ರಮೇಯ ಅಥವಾ ನಿರೂಪಣೆ. ಈ ಪ್ರಮೇಯದ ನಿರೂಪಣೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತವೆ. ಅತಿ ಸರಳವಾದಂತಹ ಪ್ರಮೇಯ. ಇದನ್ನ ವಾರ್ಷಿಕ ಪರೀಕ್ಷೆ ಒಳಗೆ 3 ಅಂಕದ ಪ್ರಶ್ನೆ ರೂಪದಲ್ಲಿ ಕೇಳ್ತಾರೆ. ಸೊ ಹಾಗಾದ್ರೆ ಫಿಕ್ಸ್ ಕ್ವಶನ್ ಅಂದ್ರೆ ಡೆಫಿನೆಟ್ ಕ್ವಶನ್ ಕೇಳಿದರೆ 3 ಅಂಕ. ಪುಸ್ತಕದಲ್ಲಿ ಇರುವ ಹಾಗೆ 4.2 ಪ್ರಮೇಯ ಅಥವಾ 4.1 ಪ್ರಮೇಯ, ಈ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯನ ನಾವು ಪರೀಕ್ಷೆಯಲ್ಲಿ ನೋಡಬಹುದಾಗಿದೆ. ಸೊ ಪ್ರಮುಖವಾದಂತಹ ಪ್ರಮೇಯ, ಅತಿ ಸರಳ ಪ್ರಮೇಯ ಮತ್ತು ಯಾವ ರೀತಿಯಾಗಿ ನಾವು ಈ ಪ್ರಮೇಯನ ಸಾಧಿಸಬೇಕು ಅನ್ನೋದನ್ನು ನೋಡೋಣ. ಕೊಟ್ಟಿರುವ ನಿರೂಪಣೆಯಲ್ಲಿ ಮೊದಲ ಅರ್ಧ ಭಾಗ ಯಾವಾಗ ಏನಾಗಿರುತ್ತಪ್ಪ ಅಂತಂದ್ರೆ ದತ್ತಾಂಶವನ್ನು ಕೊಡುತ್ತದೆ. ಸೊ ನಾವು ಯಾವುದೋ ಪ್ರಮೇಯನ ಸಾಧಿಸಬೇಕಾಗಿತ್ತು ಅಂದ್ರೆ ಪ್ರಮುಖವಾದಂತಹ 4 ಹರವನ್ನ ನೆನಪಿಟ್ಕೊಳ್ಬೇಕಾಗತ್ತೆ. ಸೊ ಮೊದಲನೇದು ದತ್ತ. ದತ್ತ ಅಂದ್ರೆ ಏನು? ಕೊಟ್ಟಿರುವ ಹೇಳಿಕೆಯನ್ನು ಏನು ಕೊಟ್ಟಿದ್ದಾರೆ ಅನ್ನೋದನ್ನ ದತ್ತ ರೂಪದಲ್ಲಿ ಬರ್ಕೋಬೇಕಾಗುತ್ತೆ. ಇನ್ನು ಸಾಧನೆ, ಏನೇನ ಸಾಧಿಸಿ ಅಂತಿದ್ದಾರೆ ಆ ಸಾಧಿಸುವ ಅನ್ನೋದನ್ನ ಸಾಧನೆ ಒಳಗೆ ಬರೀಬೇಕಾಗುತ್ತೆ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ರಚನೆ ಮಾಡ್ಕೋಬೇಕಾಗತ್ತೆ, ಕೆಲವೊಂದು ಸಂದರ್ಭದಲ್ಲಿ ರಚನೆ ಮಾಡ್ಕೋ ಅವಶ್ಯಕತೆ ಇರುವುದಿಲ್ಲ. ಸೊ ರಚನೆ ಅವಶ್ಯಕತೆ ಇದ್ದಲ್ಲಿ ರಚನೆಯನ್ನು ಬರ್ಕೊಂಡು ನಾವು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಸಾಧನೆ, ಅತಿ ಪ್ರಮುಖವಾದಂತಹ ಅವಶ್ಯಕ ಸಾಧನೆ. ಸೊ ಮಕ್ಕಳೇ, ಈಗ ನಾವು ಈ ಕೊಟ್ಟಿರುವ ನಿರೂಪಣೆಯಿಂದ ನಾವು ದತ್ತ, ಸಾಧನೆಯ, ರಚನೆ ಮತ್ತು ಸಾಧನೆ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನಮಗೆ ಒಂದು ಆಕೃತಿ ಇದೆ, ಈ ಪ್ರಮೇಯಕ್ಕೆ ಸಂಬಂಧಿಸಿದ ಆಕೃತಿ ಇದೆ. ಸೊ ಇಲ್ಲಿ ನೋಡೋಣ, ಈಗ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು, ಇದು ದತ್ತ ಆಗುತ್ತೆ. ಹಾಗಾದ್ರೆ ನಾವು ದತ್ತದಲ್ಲಿ ಏನು ಬರೀಬಹುದು? ಈಗ ದತ್ತದಲ್ಲಿ ಕೊಟ್ಟಿರುವ ಹೇಳಿಕೆಯಲ್ಲಿ ಇಲ್ಲಿ ಕಾಮ ಹಾಕಿ ನೋಡಿ, ಬ್ಲೂ ಇಂಕಿನಿಂದ ಕಾಮ ಕಾಣ್ತಾ ವಿದ್ಯಾರ್ಥಿಗಳೇ. ಸೊ ಇದು ಮೊದಲ ಅರ್ಧ ಭಾಗ ಅಂತ ಹೇಳ್ತೀವಿ, ಹೇಳಿಕೆ ಅರ್ಧ ಭಾಗ. ಇದು ದತ್ತದಿಂದ ಕೂಡಿರ್ತದೆ. ಸೊ ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಹಾಗಾದ್ರೆ ಈ ವೃತ್ತವನ್ನು ಗಮನಿಸೋಣ. ಈ ವೃತ್ತಕ್ಕೆ ಬಾಹ್ಯ ಬಿಂದು ಯಾವ್ದು? ಈಗ ಪಿ ಬಾಹ್ಯ ಬಿಂದು ಅದು. ಹಾಗಾದ್ರೆ ಈ ಬಾಹ್ಯ ಬಿಂದು ಪಿ ನಿಂದ ಬಟ್ಟಂತಹ 2 ರೇಖೆಗಳು ಸ್ಪರ್ಶಕಗಳಾಗಿರ್ತವೆ. ಹಾಗಾದ್ರೆ ಪಿ ದಿಂದ ಕ್ಯೂ ಒಂದು ಸ್ಪರ್ಶಕ ಆಯಿತು, ಪಿ ದಿಂದ ಆರ್ ಒಂದು ಸ್ಪರ್ಶಕ ಆಯಿತು. ಹಾಗಾದ್ರೆ ಇಲ್ಲಿ 2 ಸ್ಪರ್ಶಕಗಳನ್ನು ನೋಡಬಹುದು. ಇದನ್ನ ನಾವು ದತ್ತದಲ್ಲಿ ಬರ್ಕೊಂಡು ಹಾಗಾದ್ರೆ ಬರೀಬಹುದು. ಓ ವೃತ್ತಕ್ಕೆ ಓ ಒಂದು ವೃತ್ತದಿಂದ ಪಿ ಬಾಹ್ಯ ಬಿಂದುವಿನಿಂದ ಎರಡು ಸ್ಪರ್ಶಕ ಯಾವಪ್ಪ ಅಂತ ಕೇಳಿದ್ರೆ ಒಂದು ಪಿ ಕ್ಯೂ ಮತ್ತೊಂದು ಪಿ ಆರ್. 2 ಸ್ಪರ್ಶಕಗಳನ್ನು ಪಿ ಆರ್ ಸ್ಪರ್ಶಕಗಳನ್ನು ಎಳೆಯಲಾಗಿದೆ ಅಥವಾ ಸೇರಿಸಲಾಗಿದೆ ಬರೀಬಹುದು. ಹೀಗೆ ಯಾವುದೇ ಪ್ರಮೇಯ ಆಗಿರ್ಬೋದು, ಆ ಪ್ರಮೇಯದ ಹೇಳಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಮೊದಲ ಅರ್ಧ ಭಾಗ ಏನಾಗಿರ್ತದೆ? ದತ್ತಾಂಶದಿಂದ ಕೂಡಿರ್ತದೆ ಅಂತ ಹೇಳ್ಬೋದು. ಸರಿ, ಹಾಗಿದ್ರೆ ಅವ್ರು ಏನೇನು ಸಾಧಿಸಿ ಅಂತಂದ್ರೆ ಸಾಧನೆ ಬರ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಸಾಧನೆಯ ಹಂತ. ಸಾಧನೆಯಿಂದ ನಾವು ಏನೇನ ಸಾಧಿಸಬೇಕಾಗೈತಿ ಅಂತ ಅನ್ಕೊಂಡಿವಿ, ಅದು ಸಾಧನೆ ಬರ್ಕೋಬೇಕಾಗುತ್ತೆ. ಹಾಗಾದ್ರೆ ಸ್ಪರ್ಶಕಗಳು ಮೀನ್ಸ್ ಪಿ ಕ್ಯೂ ಮತ್ತು ಪಿ ಆರ್ ಗಳು ಸಮವಾಗಿರುತ್ತವೆ ಅಂತಂದಾಗ, ಸೊ ಹಾಗಾದ್ರೆ ಸಮವಾಗಿರ್ತವೆ ಅಂತಂದಾಗ ಅದನ್ನ ಸಮ ಅಂತ ಬರ್ಕೋಬೇಕಾಗುತ್ತೆ. ಹಾಗಾದ್ರೆ ಸ್ಪರ್ಶಕ ಯಾವ? ಈಗ ಒಂದು ಪಿ ಕ್ಯೂ ಆಗುತ್ತೆ, ಇನ್ನೊಂದು ಏನಪ್ಪ ಅಂದ್ರೆ ಪಿ ಆರ್ ಆಗುತ್ತೆ. ಈ 2 ಏನಪ್ಪ ಅಂತಂದ್ರೆ ಸಮ ಆಗ್ಯಾವ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಸಮ ಬರ್ಕೋಬೇಕಾಗುತ್ತೆ. ಹಾಗಾದ್ರೆ ಈ ಒಂದು ಪ್ರಮೇಯನ ಸಾಧಿಸುವಾಗ ಒಂದಿಷ್ಟು ರಚನಾ ಹಂತಗಳು ಬರ್ತವೆ. ಸೊ ಏನಪ್ಪ ಅಂತಂದ್ರೆ ವೃತ್ತ ಕೇಂದ್ರ ಓದಿಂದ ಬಾಹ್ಯ ಬಿಂದು ಪಿ ವರೆಗೆ ಒಂದು ರೇಖೆಯನ್ನು ನಾವು ಹೇಳ್ಕೊಂಡು, ಯಾಕಂದ್ರೆ ನಾವು ಸಾಧಿಸಬೇಕಾಗುವ ಹಂತದಲ್ಲಿ ಇದು ನಮ್ಮ ಅತಿ ಸರಳವಾಗ್ತದೆ. ಹಾಗಾಗಿ ವೃತ್ತ ಕೇಂದ್ರ ಓದಿಂದ ಪಿ ವರೆಗೆ ಮತ್ತು ಪಿ ದಿಂದ ಕ್ಯೂ, ಪಿ ದಿಂದ ಆರ್ ಅಂತ ನಾವು ರಚನೆಗಳು ಬರೀಬೇಕಾಗುತ್ತೆ. ಹಾಗಾದ್ರೆ ರಚನೆ ಅಂತ ನೋಡೋಣ. ಏನ್ ಬರೀಬೋದು ರಚನೆ ಒಳಗೆ? ಇದೊಂದೇ ವರ್ಷ ಬರೆದು ಕೂಡ ನಮಗೆ ಸರಿ ಆಗ್ತದೆ. ಏನಂದ್ರೆ ಓದಿಂದ ಪಿ ವರೆಗೆ ಸೇರಿಸಲಾಗಿದೆ. ಅಥವಾ ಇದು ಬರೀಬಹುದು OP, ಅದೇ ರೀತಿ PQ ಮತ್ತು ವಿದ್ಯಾರ್ಥಿಗಳ ಮುಂದಿನ ಹಂತ ಯಾವಪ್ಪ ಅಂತಂದ್ರೆ ಸಾಧನೆ ಹಂತ. ಸೊ ನಾವು ಏನೇನು ಸಾಧನೆ ಮಾಡಬೇಕಾಗಿದೆ ಈಗ ಅನ್ನೋದನ್ನ ನೋಡೋಣ. ಸಾಧನೆ ಮಾಡಬೇಕಾದಾಗ ಇಲ್ಲಿ ಗಮನಿಸಿ, ನಮಗೆ 2 ತ್ರಿಭುಜಗಳಾಗಿ ನಿರ್ಣಯ. ಒಂದು ಯಾವ್ದಪ್ಪ ಅಂತಿದೆ? PQO ಅಥವಾ OQP ಅಂತ ಹೇಳ್ತೀವಿ. ಇಲ್ಲಿ ಕ್ಯೂದಲ್ಲಿ ಲಂಬಕೋನ ಉಂಟಾಗಿದೆ.
ಅದೇ ರೀತಿಯಾಗಿ ಎರಡನೇ ತ್ರಿಭುಜವನ್ನು ಪರಿಗಣಿಸೋಣ. ತ್ರಿಭುಜ ಓ ಆರ್ ಪಿ ಅಂತ ಹೇಳ್ಬೋದು ಅಥವಾ ಪಿ ಆರ್ ಓ ಅಂತ ಹೇಳ್ಬೋದು. ಈ ಎರಡು ತ್ರಿಭುಜಗಳನ್ನ ನಾವು ಇಟ್ಟುಕೊಂಡು ಅಲ್ಲಿ ಹೋಲಿಕೆ ಮಾಡ್ತಾ ಹೋಗೋಣ. ಸರಿ, ಹಾಗಿದ್ರೆ ಬರ್ಕೋಣ. ತ್ರಿಭುಜ ಅಥವಾ ಲಂಬಕೋನ ತ್ರಿಭುಜ ಇರುವುದರಿಂದ ಲಂಬಕೋನ ತ್ರಿಭುಜ ಓ ಕ್ಯೂ ಪಿ ಮತ್ತು ಇನ್ನೊಂದು ಯಾವಪ್ಪ ಅಂತಂದ್ರೆ ಓ ಆರ್ ಪಿ ತ್ರಿಭುಜ. ತ್ರಿಭುಜ ಓ ಆರ್ ಪಿ ಈ ಎರಡು ತ್ರಿಭುಜಗಳಲ್ಲಿ ಯಾವ್ಯಾವ ಅಂಶಗಳು ಬಂದಾವ ಅನ್ನೋದನ್ನು ನೋಡ್ಬೋದು. ಹೋಗೋಣ. ತ್ರಿಭುಜ ಯಾವ್ದು? ಓ ಕ್ಯೂ ಪಿ. ಈ ತ್ರಿಭುಜದಲ್ಲಿ ನಮ್ಮ ತ್ರಿಭುಜ ಯಾವ್ದು ಬರ್ತದೆ? ಓ ಕ್ಯೂ ಬರುತ್ತಾ? ಸೊ ಹಾಗಾದ್ರೆ ಓ ಕ್ಯೂ ಇಸ್ ಈಕ್ವಲ್ ಟು ಏನಂತ ಬರೀಬಹುದು? ತ್ರಿಭುಜ ಓ ಆರ್ ಪಿ ದಲ್ಲಿ ನಮ್ಮ ತ್ರಿಜ್ಯ ಯಾವಾಗುತ್ತೆ? ಓ ಆರ್ ಆಗುತ್ತೆ. ಸೊ ಹಾಗಾದ್ರೆ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಬರೀ. ನಾವು ಏನು ಸ್ಟೇಟ್ಮೆಂಟ್ ಕೊಡ್ತೀವಿ ಆ ಸ್ಟೇಟ್ಮೆಂಟ್ಗೆ ಅನುಗುಣವಾಗಿ ಕಾರಣವನ್ನು ಬರೀಬೇಕಾಗುತ್ತೆ. ಹಾಗಾದ್ರೆ ಏನಪ್ಪಾ ಅಂತಂದ್ರೆ ಏನ್ ಬರೀಬೇಕು ಕಾರಣವನ್ನ? ಏಕೆಂದ್ರೆ ಈ ಎರಡು ಒಂದೇ ವೃತ್ತದ ತ್ರಿಜ್ಯಗಳಿವೆ. ಹಾಗಾಗಿ ಒಂದೇ ವೃತ್ತದ ತ್ರಿಜ್ಯಗಳು ಬರೀಬೇಕು. ಯಾವುದೇ ಪ್ರಮೇಯನ ಹೇಳಿಕೆ ಕೊಟ್ಟಾಗ ಅಥವಾ ಸ್ಟೇಟ್ಮೆಂಟ್ ಬಂದಾಗ ಸೂಕ್ತವಾಗಿ ಕಾರಣವನ್ನು ಬದಲೇಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ಓ ಕ್ಯೂ ಪಿ ತ್ರಿಭುಜದಲ್ಲಿ ಕ್ಯೂ ಅನ್ನು ಗಮನಿಸಿ 90 ಡಿಗ್ರಿ ಉಂಟಾಗಿದೆ ನೋಡಿ. ಅದೇ ರೀತಿಯಾಗಿ ತ್ರಿಭುಜ ಓ ಆರ್ ಪಿ ದಲ್ಲಿ ಕೋನ ಆರ್ ಅನ್ನು ಗಮನಿಸಿ, ಇದು ಕೂಡ 90 ಡಿಗ್ರಿ ಇದೆ. ಇದು 4.1 ಪ್ರಮೇಯ ಹೇಳ್ತದೆ. ಏನಂತ ಹೇಳ್ತದೆ? ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಸೊ ಆ ಪ್ರಮೇಯಕ್ಕೆ ಅನುಸಾರವಾಗಿ ನಾವು ಏನು ಬರೀಬಹುದಪ್ಪ ಅಂತಂದ್ರೆ ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಆರ್ ಬರೀಬಹುದು ಅಥವಾ ಕೋನ ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಬರೀಬಹುದು. ಕೋನ ಓ ಪಿ ಕ್ಯೂ ಇಸ್ ಈಕ್ವಲ್ ಟು ಕೋನ ಏನು ಬರೀಬಹುದು? ಈಗ ಓ ಆರ್ ಪಿ ಅಂತ ಬರೀಬಹುದು. ಓ ಆರ್ ಪಿ ಕೋನ ಸ್ಟಾರ್ಟ್. ಇವಾಗ ಕೋನ ಓ ಕ್ಯೂ ಪಿ ಇದಕ್ಕೆ ಸಮಾನ ಇರುವಂತಹ ಕೋನ ಯಾವಪ್ಪ ಅಂತಂದ್ರೆ ಓ ಆರ್ ಪಿ ಅಂತ ಹೇಳ್ಬೋದು. ಹಾಗಾದ್ರೆ ಕೋನ ಓ ಆರ್ ಪಿ ಅಂತ ಹೇಳ್ಬೋದು. ಏನನ್ನು ಬರೀಬಹುದೇ? ಏಕೆಂದ್ರೆ ತ್ರಿಜ್ಯದಿಂದ ಸ್ಪರ್ಶಕದಂತಹ ಕೋನ ಏನೈತಿ 90 ಡಿಗ್ರಿ ಸಮ ಆಗಿರ್ತದೆ. ಹಾಗಾದ್ರೆ ಇಲ್ಲೇನೋ 90 ಡಿಗ್ರಿಗೆ ಸಮ ಅಂತ ಬರೀಬಹುದು. 90 ಡಿಗ್ರಿ ಸಮ ಅಥವಾ ಪ್ರಮೇಯ 4.1 ಅಂತ ಕೂಡ ಬರೀಬಹುದು. ಸರಿ, ಈ ನೆಕ್ಸ್ಟ್ ನೋಡೋಣ. ಈಗ ಹಾಗಾದ್ರೆ ಓ ಕ್ಯೂ ಈಕ್ವಲ್ ಟು ಓ ಆರ್ ಅಂತ ಬರೆದ್ರೆ ಎರಡನೇ ಬಂದ ಏನಾಯ್ತು? ಓ ಕ್ಯೂ ಪಿ ಗೆ ಸಮ ಇರುವಂತಹ ಕೋನ ಯಾವುದು? ಓ ಆರ್ ಪಿ ಅಂತ ಆಯ್ತು. ಹಾಗಾದ್ರೆ ಈ ಎರಡು ತ್ರಿಭುಜಗಳಲ್ಲಿ ಸಾಮಾನ್ಯವಾದಂತಹ ಭಾಗ ಯಾವ್ದಾಗಬಹುದು? ಓ ಪಿ ಅಂತ ಆಗ್ಬೋದಾ? ಹಾಗಾದ್ರೆ ತ್ರಿಭುಜ ಓ ಕ್ಯೂ ಪಿ ದಲ್ಲಿಯೂ ಕೂಡ ಓ ಪಿ ಇದೆ. ಅದೇ ರೀತಿಯಾಗಿ ತ್ರಿಭುಜ ಓ ಆರ್ ಪಿ ದಲ್ಲಿಯೂ ಕೂಡ ಓ ಪಿ ಭಾವ ಐತಿ. ಹಾಗಾದ್ರೆ ಓ ಪಿ ಇಸ್ ಈಕ್ವಲ್ ಟು ಓ ಪಿ ಅಂತ ನಾವು ನಿರ್ಧಾರ ಮಾಡಬಹುದು. ಹಾಗಾದ್ರೆ ಓ ಪಿ ಇಸ್ ಈಕ್ವಲ್ ಟು ಓ ಪಿ. ಏನು ಕಾರಣ ಬರೀಬಹುದು? ಉಭಯ ಸಾಮಾನ್ಯ ಭಾವ ಅಂತ ಬರೀಬಹುದು. ಉಭಯ ಸಾಮಾನ್ಯ ಭಾವ. ಹಾಗಾದ್ರೆ ಎರಡು ತ್ರಿಭುಜಗಳನ್ನ ಹೋಲಿಕೆ ಮಾಡುವಾಗ ಈ ಮೂರು ಅಂಶಗಳನ್ನ ನಾವು ತಿಳ್ಕೊಂಡಾಗ ಈ ಮೂರು ಅಂಶಗಳನ್ನ ನಾವು ಏನನ್ನು ನಿರ್ಧರಿಸಬಹುದು ಅಂತ ಕೇಳಿದ್ರೆ, ಎರಡು ಭಾವಗಳ ಸಮ ಇದ್ದು ಒಂದು ಕೋನದ ಸಮ ಐತಿ. ಆ ಕೋನ ಏನಿತ್ತು ಅಂತಂದ್ರೆ 90 ಡಿಗ್ರಿ ಇರುವುದರಿಂದ ಇದು ಯಾವ ನಿರ್ಧಾರಕ ಕೋನ ಅಂತ ನಾವು ನಿರ್ಧರಿಸಬಹುದಪ್ಪ ಅಂತಂದ್ರೆ ಲಂಬ ವಿ ಬಾ ಅಂತ ಹೇಳ್ಬೋದು. ಯಾಕಂದ್ರೆ ಈ ಎರಡು ತ್ರಿಭುಜಗಳು ಸರ್ವ ಸಮಾಂತರ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಎರಡು ತ್ರಿಭುಜಗಳು ಸರ್ವ ಸಮಾಂತರ ಬರೀಬಹುದು. ಆದ್ದರಿಂದ ತ್ರಿಭುಜ ಲಂಬಕೋನ ತ್ರಿಭುಜ ಓ ಕ್ಯೂ ಪಿ ಸರ್ವ ಸಮ ತ್ರಿಭುಜ ಓ ಆರ್ ಪಿ ಅಂತ ಹೇಳ್ಬೋದು. ಈ ಎರಡು ತ್ರಿಭುಜಗಳು ಸರ್ವ ಸಮ ಆಗ್ಯಾವಪ್ಪ ಅಂತಂದ್ರೆ ಯಾವ ನಿರ್ಧಾರಕ ಕೋನದ ಮೇಲೆ ಆಗ್ಯಾವಪ್ಪ ಅಂತಂದ್ರೆ ಲಂಬ ವಿ ಬಾ ಪ್ರಮೇಯ ಮೂಲಕವಾಗಿ ಹೇಳ್ಬೋದು. ಹಾಗಿದೆ ಲಂಬ ವಿ ಬಾ ಅಂದ್ರೆ ಲಂಬಕೋನ ವಿಕರ್ಣ ಭಾವ ಸಿದ್ಧಾಂತ ಅಂತ ಹೇಳ್ಬೋದು. ಹಾಗಾದ್ರೆ ಮಕ್ಕಳೇ, ಈ ಮೂರು ಅಂಶಗಳಿಂದ ನಾವು ನಿರ್ಧರಿಸಲ್ಪಟ್ಟಂತಹ ಅಂಶ ಏನಪ್ಪ ಅಂತಂದ್ರೆ ಆ ಎರಡು ತ್ರಿಭುಜಗಳು ಕಾಂಗ್ರುಯೆಂಟ್ ಟ್ರಯಾಂಗಲ್ ಅಂತ ಹೇಳ್ತೀವಿ, ಅಂದ್ರೆ ಸರ್ವಸಮ ತ್ರಿಭುಜ ಅಂತ ಹೇಳ್ತೀವಿ. ಅವಾಗ ಲಂಬ ವಿ ಬಾ ಅನುಸಾರವಾಗಿ ಈ ಎರಡು ತ್ರಿಭುಜಗಳು ಸರ್ವಸಮ ಆಗ್ಯಾವ. ಹಾಗಿದ್ರೆ ಎಲ್ಲ ಸರ್ವಸಮ ಆಗ್ಯಾವಪ್ಪ ಅಂತಂದಾಗ ಈಗ ನಾವು ನಿರ್ಧಾರ ಮಾಡಬಹುದು ಏನಪ್ಪ ಅಂತಂದ್ರೆ ಪಿ ಕ್ಯೂ ಸ್ಪರ್ಶಕಕ್ಕೆ ಸಮನಾಗಿ ಪಿ ಆರ್ ಅಂತ ಬರೀಬಹುದಲ್ರಿ. ಯಾವಾಗ ಬರೀಬಹುದು? ಯಾಕಂದ್ರೆ ಅದು ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಅಂತ ಹೇಳ್ಬೋದು, ಅನುರೂಪ ಭಾಗಗಳು ಅಂತ ಹೇಳ್ಬೋದು. ಸೊ ಇವಾಗ ಬರೀ ನೋಡಿ, ಲಾಸ್ಟಿಗೆ ಕನ್ಫ್ಯೂಷನ್ ಬರೀಬೇಕಾಗುತ್ತೆ. ಏನಪ್ಪ ಅಂತಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್.
ಆದ್ದರಿಂದ PQ is equal to PR ಅಂತ ನಾವು ಡಿಸೈಡ್ ಮಾಡಬಹುದು. ಯಾವ ಆಧಾರದ ಡಿಸೈಡ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕಾರಣ ಸಹಿತ ಬರೀಬೇಕಾಗುತ್ತೆ. ಸೊ ಹಾಗಾದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಅಂತ ಹೇಳ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಹೆಂಗ್ ಬರೀತಾರಪ್ಪ ಅಂದ್ರೆ ಬಾಹುಗಳು ಅಂತ ಬರೀತಾರೆ, ಕೆಲವೊಂದು ಸಂದರ್ಭದಲ್ಲಿ ಭಾಗಗಳು ಅಂತ ಕೂಡ ಆಗಬಹುದು, ಸಿಪಿಸಿಟಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಎರಡೂ ಸ್ಪರ್ಶಕಗಳು ಸಮಾಧಾನ ಅಂತ ಹೇಳಬೇಕಾಗುತ್ತೆ. ಯಾವ ಆಧಾರ ಮೇಲೆ ಅಂತಂದ್ರೆ ಈ ಒಂದು ಎರಡು ತ್ರಿಭುಜಗಳ ಹೋಲಿಕೆ ಆಧಾರ ಮೇಲೆ ಲಂಬ ನಿರ್ಧಾರಕ ಗುಣಗಳು ಹೇಳ್ಬಹುದು ಅಂತ ಹೇಳ್ತೀವಿ. ಸೊ ಮಕ್ಕಳೇ, ಈ ಪ್ರಮೇಯ ಎಷ್ಟು ಸರಳ ಇದೆಯಲ್ಲ, ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಪ್ರತಿಯೊಂದು ಹಂತಗಳನ್ನ ತಿಳ್ಕೊಂಡಿದ್ದಾದ್ರೆ ಅತಿ ಸರಳವಾಗಿ ಈ ಪ್ರಮೇಯವನ್ನು ಸಾಧಿಸಬೇಕಾಗಿದ್ರೆ 3ಕ್ಕೆ 3 ಅಂಕಗಳನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇದ್ದೇನೆ. ಸೊ ಧನ್ಯವಾದಗಳು.